ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುಮಾರು ಜನ ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ. ಸೆಂಟ್ರಲ್ ಆಗಿ ಸವಾರ್ಧಿತವಾಗಿ ಭೇಟಿ ಇದೆ ಅಷ್ಟೇ, ಹೊರತಾಗಿ ಬೇರೆ ಭೇಟಿ ಚರ್ಚೆ ಹಾಗೆ ಅಲ್ಲ. ಇತ್ತೀಚೆಗೆ ಸರ್ ನಾವು ಶಸ್ತ್ರವನ್ನು ಕೆಳಗಿಳಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ. ಶಸ್ತ್ರ ಇದ್ದಾಗ ಹಿಡಿಬೇಕಾಗ್ತೈತೆ. ನೀವೆಲ್ಲ ಹಿಡ್ಕೊಂಡಾಗ ಅದೇನು ಮಾಡೋದು? ವಿದ್ಯೆ ಯಾವಾಗ ಇರ್ತದೆ ಯಾವಾಗ ಹಿಡಿಬೇಕಾಗ್ತದೆ. ಇದ್ದೆ ಇಲ್ಲದ ಕಾಲನಾಗ ಹಿಡ್ಕೊಂಡ್ರೆ ಪ್ರಯೋಜನ. ಅಗತ್ಯ ಇಲ್ಲ, ಅದು ಇದಾರಲ್ಲ, ಹೈಕಮಾಂಡ್ ಇದೆ, ದೊಡ್ಡ ಪಕ್ಷ ಇದೆ, ವರಿಷ್ಠರಿದ್ದಾರೆ, ಗಮನಿಸ್ತಾರೆ ಅವ್ರಿಗೇನು ಬೇಕು ಏನು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ. ಯಾಕಂದರೆ ಅದು ಆಗಬಾರ್ದು, ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸನಲಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನು ಸಮಸ್ಯೆ ಅವ್ರದ್ದು, ಯಾಕೆ ಹಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋಕ್ಕೆ CM ಅವ್ರಿಗೆ ಹೇಳಿದ್ದಾರೆ. ಅದೆಲ್ಲ ಇದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ. ಆ ರೀತಿ ಆಗ್ದಾಗ ನೋಡಿ ನೀವೆಲ್ಲ ಅವ್ರನ್ನೂ ಕರೆದು ಮಾತಾಡಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ದಾರೆ. ಬೇರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಬೇರೆ ನಡೆದಿದೆ, ಅದು ಬೇರೆನೇ. ಎಲ್ಲನೂ ಒಂದಕ್ಕೊಂದು ಅನುದಾನ ಅಂತ ಹೇಳಲಿಕ್ಕಾಗಲ್ಲ, ಟ್ರಾನ್ಸ್ಫರ್ ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದು ಏನು ಹೇಳಲಿಕ್ಕಾಗಲ್ಲ. ಆ ಕಾನ್ಸ್ಟಿಟ್ಯೂನ್ಸಿ ಹೋದಾಗ ನಿಮ್ಗೆ ಡಿಫ್ರೆಂಟಾಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ, ಬೇರೆ ಬೇರೆ ಟ್ಯಾಕಲ್ ಮಾಡಬೇಕಷ್ಟೇ. ಹೌದು, ಇದು ಸಮಸ್ಯೆ ಇದೆ. ಅವ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಒಂದು ಇಶ್ಯೂ ಸಮಸ್ಯೆ ಇದೆ. ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು. ಸೊ ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆಗಳು ಇದೆ, ಸೊ ಪದೇ ಪದೇ ಹೇಳ್ತಿರ್ತಾರೆ. ಅದನ್ನೇ ಈಗ CM ಅವ್ರು ನಿನ್ನೆ ಕರೆದು ಬಹುಶಃ ಅದ್ರ ಬಗ್ಗೆ ಪರಿಹಾರ ಮಾಡ್ಬೋದು. ಅದನ್ನೇ ಹೇಳಿ ನಾನು ಹೇಳಿಲ್ಲ. ಒಂದು ವರ್ಷದಿಂದ ನಮಗೂ ಕೂಡ ಸಾಕಷ್ಟು ಸರಿ ಹೇಳಿದ್ದಾರೆ ಅವರು. ಅದನ್ನು CM ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಸ್ವಲ್ಪ CM ಅವರು DCM ಅವ್ರಿಗೆ ಹೇಳ್ತಾರೆ, ಬಹುಶಃ ಹೇಳಿ ಮಾಡಿಸ್ಕೊಡ್ತಾರೆ. ರಾಜೀನಾಮೆ ಕೊಡುವಂಥ ಏನು ಅವಶ್ಯಕತೆ ಇಲ್ಲ, ಸರಿ ಮಾಡ್ತಾರೆ CM ಅವರು ಅದನ್ನು.